ಜನಧ್ವನಿ ನ್ಯೂಸ್ ಎಫೆಕ್ಟ್ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳ ದೂರು, ಸರ್ಕಾರಿ ಭೂಮಿ ಅಕ್ರಮ ಒತ್ತುವರಿ ತೆರವಿಗೆ ಖಡಕ್ ಸೂಚನೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ರೇಖಲಗೆರೆ ಗ್ರಾಮದಲ್ಲಿ ಅಮೃತ್ ಮಹಲ್ ಕಾವಲು ಭೂಮಿಯಲ್ಲಿ ನಡೆಯುತ್ತಿರುವ ಅಕ್ರಮ ನಿರ್ಮಾಣಗಳ ಕುರಿತು ಜನಧ್ವನಿ ನ್ಯೂಸ್ ವರದಿ ಪ್ರಸಾರವಾದ ಬೆನ್ನಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಟಿ ವೃಕ್ಷ ಅಭಿಯಾನ ದ ಹೆಸರಿನಲ್ಲಿ ಗುತ್ತಿಗೆ ಪಡೆದ ಅಮೃತ್ ಮಹಲ್ ಕಾವಲು ಭೂಮಿಯಲ್ಲಿ ಬೃಹತ್ ಕಾಂಕ್ರೀಟ್ ಕಟ್ಟಡಗಳು ತಲೆ ಎತ್ತಿರುವ ಕುರಿತು ಜನಧ್ವನಿ ನ್ಯೂಸ್ ಬೆಳಕು ಚೆಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಪಶುಪಾಲನಾ ಇಲಾಖೆ ರಾಜ್ಯ ವಲಯ ಜಂಟಿ ನಿರ್ದೇಶಕ ಟಿ. ಎಸ್. ಶ್ರೀಧರಮೂರ್ತಿ ನೇತೃತ್ವದ ತಂಡ ಸ್ಥಳ ಪರಿಶೀಲನೆ ನಡೆಸಿತು. ತಂಡದಲ್ಲಿ ಅಜ್ಜಂಪುರ ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರದ ಉಪನಿರ್ದೇಶಕ ಪ್ರಭಾಕರ್, ರಾಮಗಿರಿ ಉಪಕೇಂದ್ರದ ಮಂಜಪ್ಪ, ಎಮ್ಮಿಗನೂರಿನ ಡಾ. ಗಜೇಂದ್ರ ಕುಮಾರ್, ಚಳ್ಳಕೆರೆ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಬಾಬು, ನಾಯಕನಹಟ್ಟಿ ಪಶುವೈದ್ಯಾಧಿಕಾರಿಗಳಾದ ವಿಜಯಕುಮಾರ್ ಹಾಗೂ ಸುಮಂತ್ ನಾಯಕ್, ತಾಲೂಕು ಭೂಮಾಪನ ಅಧಿಕಾರಿ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಗ್ರಾಮಸ್ಥರ ಸಮ್ಮುಖದಲ್ಲೇ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಐತಿಹಾಸಿಕ ಅಮೃತ್ ಮಹಲ್ ಕಾವಲು ಜಮೀನಿನಲ್ಲಿ ಕೋಟಿ ವೃಕ್ಷ ಅಭಿಯಾನದ ನೆಪದಲ್ಲಿ ಸರ್ಕಾರದ ಭೂಮಿಯನ್ನು ಪಡೆದು ನಿಯಮಗಳನ್ನು ಉಲ್ಲಂಘಿಸಿ ಬೃಹತ್ ವಸತಿ ಕಟ್ಟಡ, ಭೋಜನ ಶಾಲೆ, ದೇವಸ್ಥಾನ, ಈಜುಕೊಳ, ಗೋಶಾಲೆ, ಅಡಿಕೆ ತೋಟ ಸೇರಿದಂತೆ ಹಲವು ಶಾಶ್ವತ ನಿರ್ಮಾಣಗಳನ್ನು ಮಾಡಿರುವುದು ಕಂಡುಬಂದಿದೆ ಎಂದು ತಿಳಿದುಬಂದಿದೆ. ಮೇಲ್ನೋಟಕ್ಕೆ ಸರ್ಕಾರದ ಆದೇಶಗಳ ಉಲ್ಲಂಘನೆ ಕಂಡುಬಂದಿರುವುದರಿಂದ ಸರ್ಕಾರಿ ಆದೇಶದ ಜಂಟಿ ಕ್ರ. ಸಂ. 6 ಮತ್ತು 7 ರ ಅನ್ವಯ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳು, ಈಜುಕೊಳ ಹಾಗೂ ಅಡಿಕೆ ತೋಟವನ್ನು ಕೂಡಲೇ ತೆರವುಗೊಳಿಸುವಂತೆ ಪಶುಪಾಲನಾ ಇಲಾಖೆಯ ಜಂಟಿ ನಿರ್ದೇಶಕರು ಸ್ಥಳೀಯ ಅನುಷ್ಠಾನಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಂಬಂಧಪಟ್ಟ ಟ್ರಸ್ಟ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಈ ಬೆಳವಣಿಗೆ ಸ್ಥಳೀಯರಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು, ಅಮೃತ್ ಮಹಲ್ ಕಾವಲು ಭೂಮಿಯ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಷರತ್ತುಗಳನ್ನು ವಿಧಿಸಿ ಅನುಮತಿ ನೀಡಲಾಗಿರುತ್ತದೆ. ಆದರೆ ಸದರಿ ಟ್ರಸ್ಟ್ನವರು ಸರ್ಕಾರವು ವಿಧಿಸಿರುವ ಷರತ್ತುಗಳನ್ನು ಉಲ್ಲಂಘಿಸಿ ರೇಖಲಗೆರೆ ಅಮೃತ್ ಮಹಲ್ ಕಾವಲು ಪ್ರದೇಶವನ್ನು ಅತಿಕ್ರಮಣ ಮಾಡಿ ಕಾವಲಿನ ಸುಮಾರು 1 ಎಕರೆ ಪ್ರದೇಶದಲ್ಲಿ ಜಂಟಿ ನಿರ್ದೇಶಕರು ಪಶುಪಾಲನಾ ಇಲಾಖೆ ರಾಜ್ಯ ವಲಯ ಮೈಸೂರು, ಉಪನಿರ್ದೇಶಕರು ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಅಜ್ಜಂಪುರ ಹಾಗೂ ಮುಖ್ಯ ಪಶುವೈದ್ಯಾಧಿಕಾರಿಗಳು ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ರಾಮಗಿರಿ ಇವರ ಗಮನಕ್ಕೆ ತಾರದೆ ಮತ್ತು ಅನುಮತಿಯನ್ನು ಪಡೆಯದೆ ಈ ಕೆಳಕಂಡ ಕಟ್ಟಡಗಳ ನಿರ್ಮಾಣವನ್ನು ಅಕ್ರಮವಾಗಿ ಮಾಡಿರುತ್ತಾರೆ. ಕಟ್ಟಡ 1 ಅಂದಾಜು 30 ಅಡಿ ಅಗಲ 70 ಅಡಿ ಉದ್ದದ ಸಿಮೆಂಟ್ ಇಟ್ಟಿಗೆಯ 2 ಅಂತಸ್ತಿನ ಕಟ್ಟಡ. ಕಟ್ಟಡ 2 10 ಅಡಿ ಅಗಲ 10 ಅಡಿ ಉದ್ದದ ದೇವರ ಮಂಟಪ ಹಾಗೂ ನಿರ್ಮಾಣ ಹಂತದಲ್ಲಿರುವ ಒಂದು 10x20 ಅಡಿ ಮಂಟಪ, ನಿರ್ಮಾಣ ಹಂತದಲ್ಲಿರುವ ಮಂಟಪ, ಇಂಟರ್ಲಾಕ್ ಟೈಲ್ಸ್ ಉಪಯೋಗಿಸಿ ರಸ್ತೆ ನಿರ್ಮಾಣ, ಸುಮಾರು 40 ಅಡಿ ಉದ್ದ 40 ಅಡಿ ಅಗಲ ಇರುವ ದೇವಸ್ಥಾನ ಹಾಗೂ ನೆಲಮಾಳಿಗೆ, ಸುಮಾರು 30 ಅಡಿ ಅಗಲ 70 ಅಡಿ ಉದ್ದದ ಭೋಜನ ಶಾಲೆ, ಸುಮಾರು 50 ಅಡಿ ಉದ್ದ 50 ಅಡಿ ಅಗಲದ ಈಜುಕೊಳ. ಈ ಕಟ್ಟಡಗಳನ್ನು ಸುಮಾರು 2024ರ ನಂತರ ನಿರ್ಮಾಣವಾಗಿರುವುದಾಗಿ ಹಾಜರಿರುವ ಸಾರ್ವಜನಿಕರು ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ನಾಯಕನಹಟ್ಟಿರವರು ಹಾಜರು ವೇಳೆಯಲ್ಲಿ ತಿಳಿಸಿರುತ್ತಾರೆ. ಈ ಕಟ್ಟಡಗಳನ್ನು ಈ ಅತಿಕ್ರಮಣ ಕಟ್ಟಡಗಳು 3 ಎಕರೆ ಪ್ರದೇಶದಲ್ಲಿ 2023ರ ನಂತರ ನೆಟ್ಟಿರುವ ಅಡಿಕೆ ಸಸಿಗಳು ಕಂಡು ಬಂದಿದ್ದು, ಈ ಅಡಿಕೆ ಮರಗಳು ಹಾಗೂ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ಗೋಶಾಲೆಯು ಅಮೃತ್ ಮಹಲ್ ಕಾವಲಿನ ಸರ್ಕಾರಿ ಜಮೀನಿನಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಈ ಅತಿಕ್ರಮಣದ ಕಟ್ಟಡಗಳು ಮತ್ತು ಇದು ಅಡಿಕೆ ಸಸಿಗಳು, ಗೋಶಾಲೆಗಳು ಅಮೃತ್ ಮಹಲ್ ಕಾವಲಿನ ಸರ್ಕಾರಿ ಜಾಗದಲ್ಲಿ ನಿರ್ಮಿತವಾಗಿರುತ್ತದೆ ಎಂದು ಹಾಜರಿದ್ದ ತಾಲೂಕು ಭೂಮಾಪಕರು ಸರ್ಕಾರಿ ಜಮೀನಿನಲ್ಲಿ ಇರುವುದಾಗಿ ತಾಲೂಕು ಭೂಮಾಪಕರು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಯವರು ಹಾಜರು ವೇಳೆಯಲ್ಲಿ ತಿಳಿಸಿರುತ್ತಾರೆ. ಈ ಎಲ್ಲ ಅತಿಕ್ರಮಣವನ್ನು ಕಾನೂನು ಪ್ರಕಾರ ಮತ್ತು ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ
ಸರ್ಕಾರಿ ಆದೇಶ ಸಂಖ್ಯೆಯ ಕ್ರಮ ಸಂಖ್ಯೆ 6 ಮತ್ತು 7 ಪ್ರಕಾರ ತೆರವುಗೊಳಿಸಲು ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ನಾಯಕನಹಟ್ಟಿ ಇವರು ಅನುಷ್ಠಾನಾಧಿಕಾರಿ ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ರಾಮಗಿರಿ ಇವರು ತಕ್ಷಣ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜಂಟಿ ನಿರ್ದೇಶಕರು ರಾಜ್ಯ ವಲಯ ಪಶುಪಾಲನಾ ಇಲಾಖೆ ಮೈಸೂರವರು ಸಾರ್ವಜನಿಕರ ಸಮ್ಮುಖದಲ್ಲಿ ಸೂಚಿಸಿ ಓದಿಸಿ ಕೇಳಿ ಒಪ್ಪಿ ಸಹಿ ಮಾಡಿರುತ್ತೇನೆ.